ಮುತ್ತಿನಹಾರ ಸಿನಿಮಾದ ಮುಹೂರ್ತಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಯಾಕೆ ಬಂದಿದ್ದರು? ಮುತ್ತಿನಹಾರ ಸಿನಿಮಾದ ಸಂಗೀತವನ್ನು ಮಾಡಿಕೊಡಿ ಅಂತ ಇಳೆಯರಾಜ ಅವ್ರನ್ನ ಕೇಳಿದಾಗ ಅವರು ಯಾಕೆ ನಿರಾಕರಿಸಿದರು? ದೇವರು ಹೊಸೆದ ಪ್ರೇಮದ ದಾರ ಈ ಹಾಡನ್ನು ಆರಂಭದಲ್ಲಿ ನಾನು ಹಾಡಲ್ಲ ಅಂತ ನಿರಾಕರಿಸಿದ ಮುರಳೀಕೃಷ್ಣ ಅವರನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಹೇಗೆ ಈ ಹಾಡನ್ನು ಹಾಡಲಿಕ್ಕೆ ಒಪ್ಪಿಸಿದ್ರು? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಮುತ್ತಿನಹಾರ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನು ಹೊಂದಿರುವಂತಹ ಸಿನಿಮಾ. ಭಾರತೀಯ ಸೇನೆಯಿಂದ ನಿವೃತ್ತರಾದಂತಹ YM ಜೋಶಿಯವರು ಬರೆದ ಒಂದು ಸಣ್ಣ ಕಥೆಯನ್ನು ಆಧರಿಸಿ ರಾಜೇಂದ್ರ ಸಿಂಗ್ ಬಾಬು ಅವರು ಮುತ್ತಿನಹಾರ ಸಿನಿಮಾದ ಕಥೆಯನ್ನು ರೆಡಿ ಮಾಡಿರ್ತಾರೆ. ಭಾರತೀಯ ಸೇನೆಯಿಂದ ಒಂದು ಸಂಪೂರ್ಣ ಸಹಕಾರವನ್ನು ನಿರೀಕ್ಷಿಸಿ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಸಿನಿಮಾವನ್ನು ರೆಡಿ ಮಾಡ್ತಾ ಇರ್ತಾರೆ. ಆದರೆ ಆರಂಭದಲ್ಲಿ ಆ ಒಂದು ಸಹಕಾರ ಇವರಿಗೆ ಸಿಕ್ಕಿರಲ್ಲ. ಹಾಗಾಗಿ ಈ ಸಿನಿಮಾದ ಐಡಿಯಾವನ್ನು ಕೈ ಬಿಟ್ಟಿರ್ತಾರೆ. ನಂತರ ಭಾರತೀಯ ಸೇನೆಯಿಂದ ಒಂದು ಸಂಪೂರ್ಣ ಸಹಕಾರ ಸಿಗುತ್ತೆ ಅಂತ ಗ್ಯಾರಂಟಿ ಆದಮೇಲೆ ಈ ಸಿನಿಮಾದ ಕಾರ್ಯಗಳು ಶರವೇಗದಲ್ಲಿ ಆಗಿ ದಿಢೀರಂತ ಈ ಸಿನಿಮಾ ರಿಲೀಸ್ ಆಗುತ್ತೆ. ವಿಷ್ಣು ಸರ್ ಅವರು ಕೂಡ ಅವರ ಒಂದು ಹಿಂದಿನ ಸಿನಿಮಾಗಳಿಗಿಂತ ವಿಭಿನ್ನವಾದ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಬಂಧನ, ಸುಪ್ರಭಾತ ಈ ಸಿನಿಮಾದ ಒಂದು ಯಶಸ್ವಿ ಜೋಡಿಗಳಾದ ವಿಷ್ಣು ಸರ್ ಹಾಗೂ ಸುಹಾಸಿನಿಯವರು ಈ ಮುತ್ತಿನಹಾರ ಸಿನಿಮಾದಲ್ಲಿ ಮತ್ತೊಮ್ಮೆ ಜೋಡಿಯಾಗಿ ನಟಿಸಿರ್ತಾರೆ. ಮುತ್ತಿನಹಾರ ಸಿನಿಮಾದ ಮುಹೂರ್ತಕ್ಕೆ ಸಿನಿಮಾ ರಂಗದ ಬಹಳಷ್ಟು ಗಣ್ಯರು ಬಂದಿರ್ತಾರೆ. ಈ ಸಿನಿಮಾದ ಒಂದು ಮೊದಲ ಸೀನನ್ನು ಶೂಟ್ ಮಾಡಬೇಕಿದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕ್ಯಾಮ್ರಾ ಬಟನ್ ಒತ್ತಿ ಈ ಸಿನಿಮಾಗೆ ಒಂದು ಶುಭ ಹಾರೈಸಿರ್ತಾರೆ. ಆದರೆ ಈ ಸಿನಿಮಾದ ನಾಯಕಿಯಾದ ಸುಹಾಸಿನಿಯವರು ಮದ್ರಾಸಿಂದ ಬರೋದು ಲೇಟಾಗಿ ಈ ಸಿನಿಮಾದ ಮುಹೂರ್ತಕ್ಕೆ ಅವರು ಬಂದಿರೋದಿಲ್ಲ. ಸಿನಿಮಾದ ಒಂದು ಮೊದಲ ಸೀನು ವಿಷ್ಣು ಸರ್ ಅವರು ಮಿಲಿಟರಿ ಗೆಟಪ್ನಲ್ಲಿ ಒಂದು ಪದಕವನ್ನು ಸ್ವೀಕರಿಸುವಂತಹ ಸೀನ್ ಆಗಿರುತ್ತೆ. ಈ ಸಿನಿಮಾಕ್ಕೆ ಸಂಗೀತವನ್ನು ಹಂಸಲೇಖ ಅವರು ಕೊಟ್ಟಿರ್ತಾರೆ. ಈ ಅವಕಾಶ ಹಂಸಲೇಖ ಅವರಿಗೆ ಸಿಕ್ಕಿರುವುದರ ಹಿಂದೆ ಒಂದು ವಿಶೇಷ ಘಟನೆ ಇದೆ. ಮೊದಲಿಗೆ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಸಿನಿಮಾದ ಒಂದು ಸಂಗೀತವನ್ನು ಮಾಡಿಕೊಡಿ ಅಂತ ಇಳೆಯರಾಜ ಅವರ ಹತ್ರ ಹೋಗಿರ್ತಾರೆ. ಆದರೆ ಇಳೆಯರಾಜ ಅವರು ನಿರ್ದೇಶಕರ ಜೊತೆ ಒಂದು ಕೂತು ಮಾತನಾಡದೆ ಆಗಲೇ ರೆಡಿಯಾಗಿರೋ ಒಂದಷ್ಟು ಟ್ಯೂನ್ಗಳನ್ನು ಕೊಟ್ಟು ಇದರಲ್ಲೇ ಈ ಸಿನಿಮಾದ ಸಂಗೀತವನ್ನು ಮಾಡಿಕೊಳ್ಳಿ ಅಂತ ಹೇಳಿರ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಈ ಮುತ್ತಿನಹಾರ ಸಿನಿಮಾವನ್ನು ಒಂದು ವಿಶೇಷ ಕಾಳಜಿಯಿಂದ ಮಾಡ್ತಾ ಇರ್ತಾರೆ. ಎಲ್ಲದೂ ತುಂಬ ಚೆನ್ನಾಗಿರಬೇಕು ಅಂತ ಬಹಳ ಒಂದು ಆಸಕ್ತಿಯಿಂದ ಮಾಡ್ತಾ ಇರ್ತಾರೆ. ಹಾಗಾಗಿ ಸಂಗೀತ ಕೂಡ ಒಂದು ವಿಭಿನ್ನವಾಗಿರಬೇಕು, ಹಳೆಯ ಕಾಲಕ್ಕೆ ತಕ್ಕಂತೆ ಒಂದು ಸಂಗೀತವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಹೀಗಾಗಿ ಇಳೆಯರಾಜ ಅವರು ಆಗಲೇ ರೆಡಿ ಮಾಡಿಟ್ಟಿರೋ ಟ್ಯೂನ್ಗಳನ್ನು ಕೊಟ್ಟಾಗ ಅದು ಅವರಿಗೆ ಇಷ್ಟ ಆಗೋಲ್ಲ. ಈ ಕಾರಣಕ್ಕಾಗಿ ಇಳೆಯರಾಜ ಅವರನ್ನು ಬಿಟ್ಟು ಹಂಸಲೇಖ ಅವ್ರನ್ನ ಈ ಸಿನಿಮಾದ ಒಂದು ಸಂಗೀತ ನಿರ್ದೇಶಕರಾಗಿ ಆಯ್ಕೆ ಮಾಡ್ತಾರೆ. ವಿಷ್ಣು ಸರು ಹಾಗೂ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ಹಂಸಲೇಖ ಅವರೊಂದು ಕಾಂಬಿನೇಷನ್ಲಿ ಮೂಡಿಬಂದಂತಹ ಮೊದಲ ಚಿತ್ರ ಮುತ್ತಿನಹಾರ. ಹಂಸಲೇಖ ಅವರು ಕೂಡ ಒಂದು ವಿಶೇಷವಾದ ಆಸಕ್ತಿಯನ್ನು ವಹಿಸಿ 1940 ಸಮಯಕ್ಕೆ ತಕ್ಕಂತೆ ಒಂದು ಮ್ಯೂಸಿಕ್ಕನ್ನು ರೆಡಿ ಮಾಡಿರ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಈ ಸಂಗೀತವನ್ನು ಮೊದಲ ಬಾರಿ ಕೇಳಿದಾಗ ಇದು ಯಾಕೋ ಹಂಸಲೇಖ ಅವರ ಸ್ಟೈಲಲ್ಲಿ ಇಲ್ವಲ್ಲ, ಯಾಕೆ ಹೀಗಾಯಿತು ಅಂತ ಕೇಳ್ತಾರೆ. ಆಗ ಹಂಸಲೇಖ ಅವರು 1940 ತಕ್ಕಂತೆ ನಾನು ಮ್ಯೂಸಿಕ್ ಮಾಡಿದ್ದೀನಿ, ಆ ಟೈಮಲ್ಲಿ ಹಂಸಲೇಖ ಅವರು ಇರಲಿಲ್ಲ, ಹಾಗಾಗಿ ಸಂಗೀತ ಹಂಸಲೇಖ ಅವ್ರ ಸ್ಟೈಲಲ್ಲಿಲ್ಲ ಅಂತ ಉತ್ತರ ಕೊಟ್ಟಿರ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಎಲ್ಲದೊಂದು ವಿಭಿನ್ನವಾಗಿ ಬರಬೇಕು ಅಂತ ಆಸೆ ಇರುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಮ್ಯೂಸಿಕ್ ಟ್ಯೂನ್ಗಳು ಅವರಿಗೆ ಬೇರೆ ಥರ ಇದೆ ಅಂತ ಅನಿಸಿರುತ್ತೆ. ಇನ್ನು ಈ ಸಿನಿಮಾದ್ದೇ ದೇವರು ಹೊಸೆದ ಪ್ರೇಮದ ದಾರ ಈ ಒಂದು ಹಾಡು ತುಂಬ ಒಂದು ಯಶಸ್ವಿಯಾದಂತಹ ಹಾಡು, ಎಲ್ಲರ ಒಂದು ಮನಸ್ಸನ್ನು ಗೆದ್ದಿರುವಂತಹ ಹಾಡು. ಈ ಹಾಡು ಒಂದು ಯಂಗ್, ಅಡಲ್ಟ್ ಮತ್ತು ಓಲ್ಡ್ ಏಜ್ ಇದು ಮೂರು ಟೈಮಿನ ಒಂದು ಪ್ರೀತಿಯನ್ನು ಹೇಳುತ್ತೆ. ಹಾಗಾಗಿ ಈ ಹಾಡನ್ನು ಒಂದು ವಿಶೇಷವಾದ ಧ್ವನಿಯಿಂದ ನಾವು ಹಾಡಿಸಬೇಕು ಅಂತ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ಧಾರ ಮಾಡಿರ್ತಾರೆ. ಅವರಿಗೆ ಮೊದಲು ಬಾಲಸುಬ್ರಹ್ಮಣ್ಯಂ ಅವರು, ಮನ್ನಾಡೆ ಅವರು, ಯೇಸುದಾಸ್ ಅವರು ಇವರೆಲ್ಲ ನೆನಪಿಗೆ ಬರ್ತಾರೆ. ಆದರೂ ಕೂಡ ಬೇರೆ ಯಾರ ಥರದ್ದು ಹಾಡಿಸ್ಬೇಕು, ಒಂದು ವಿಶೇಷವಾದ ಗಾಯಕರಿಂದ ಈ ಹಾಡನ್ನು ಹಾಡಿಸ್ಬೇಕು ಅಂತ ಹುಡುಕ್ತಾ ಇರ್ತಾರೆ. ಆಗ ಅವರ ತಲೆಗೆ ಬಂದದ್ದು ಬಾಲಮುರಳಿಕೃಷ್ಣ ಅವರು. ಇವರು ಒಂದು ಕ್ಲಾಸಿಕಲ್ ಸಂಗೀತದಲ್ಲಿ ತುಂಬ ಒಂದು ಶ್ರೇಷ್ಠವಾದ ಗಾಯಕರು. ಇವರನ್ನು ಈ ಹಾಡನ್ನು ಹೇಳಿ ಅಂತ ಕೇಳಿಕೊಂಡಾಗ ಬಾಲಮುರಳಿಕೃಷ್ಣ ಅವರು ಮೊದಲಿಗೆ ನಿರಾಕರಿಸ್ತಾರೆ. ನಾನು ಸಿನಿಮಾದಲ್ಲಿ ಹಾಡೋದನ್ನು ಬಿಟ್ಟುಬಿಟ್ಟಿದ್ದೀನಿ, ಹಾಗಾಗಿ ಈ ಹಾಡನ್ನು ನಾನು ಹಾಡಲ್ಲ ಅಂತ ಹೇಳ್ತಾರೆ. ಆಗ ರಾಜೇಂದ್ರ ಸಿಂಗ್ ಬಾಬು ಅವರು ಸಿನಿಮಾದ ಕಥೆಯನ್ನೊಮ್ಮೆ ಕೇಳಿ, ಈ ಹಾಡಿನ ಒಂದು ಅರ್ಥವನ್ನೊಮ್ಮೆ ಕೇಳಿ, ಇದಾದಮೇಲೆ ನೀವು ಈ ಹಾಡನ್ನು ಹಾಡಲ್ಲ ಅಂತ ಹೇಳಿದರೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳ್ತಾರೆ. ಸಿನಿಮಾದ ಕಥೆಯನ್ನು ಕೇಳಿದ ನಂತರ ಈ ಹಾಡು ಒಂದು ಏನನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಗೊತ್ತಾದ ನಂತರ ಬಾಲಮುರಳಿಕೃಷ್ಣ ಅವರು ಈ ಹಾಡನ್ನು ಹಾಡಲಿಕ್ಕೆ ಒಪ್ಕೊಳ್ತಾರೆ. ಅವರು ಎಷ್ಟು ಶ್ರದ್ಧೆಯಿಂದ ಈ ಹಾಡನ್ನು ಹಾಡ್ತಾರೆ ಅಂದರೆ ರಾತ್ರಿ 9 ಗಂಟೆಗೆ ರೆಕಾರ್ಡಿಂಗ್ ಬಂದವರು ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಈ ಹಾಡಿನ ರೆಕಾರ್ಡಿಂಗನ್ನು ಮಾಡಿಕೊಟ್ಟು ಹೋಗ್ತಾರೆ. ಇಷ್ಟೆಲ್ಲ ಒಂದು ವಿಶೇಷ ಮುತುವರ್ಜಿ ವಹಿಸಿ ಸಿದ್ಧ ಮಾಡಿದಂತಹ ಹಾಡು ದೇವರು ಹೊಸೆದ ಪ್ರೇಮದ ದಾರ.
ಇನ್ನು ಮುತ್ತಿನಹಾರ ಸಿನಿಮಾ ಕೂಡ ರಾಜೇಂದ್ರ ಸಿಂಗ್ ಬಾಬು ಅವರ ಕನಸಿನ ಕೂಸಾಗಿತ್ತು. ಅವರು ಇಷ್ಟೆಲ್ಲ ಕಷ್ಟಪಟ್ಟು ರೆಡಿ ಮಾಡಿದಂತಹ ಮುತ್ತಿನಹಾರ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆಯನ್ನೇ ನಿರ್ಮಿಸಿತು. ಯುದ್ಧದ ಮೇಲೆ, ಯುದ್ಧದ ಪರಿಣಾಮದ ಮೇಲೆ ಸಿದ್ಧ ಮಾಡಿದಂತಹ ಬಿಗ್ ಬಜೆಟ್ ಸಿನಿಮಾ ಮುತ್ತಿನಹಾರ ಕನ್ನಡ ಚಿತ್ರರಂಗವನ್ನೇ ಎಲ್ಲರೂ ಬೇರೆ ದೃಷ್ಟಿಯಿಂದ ನೋಡುವಂತೆ ಮಾಡಿತು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ವಿಶಿಷ್ಟವಾದ ಕುತೂಹಲಭರಿತವಾದ ಇನ್ನಷ್ಟು ವಿಷಯವನ್ನು ತಿಳ್ಕೋಬೇಕು ಅಂದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.